ಇರು ಇಂದು ಮುಂದೆ ಆರ್ಮಿಗೆ ಸೇರ್ಕೋಬೋದು ಅವನು ಹೊಕ್ಕಲ್ಲ ಬಿಡು. ನೀವೇನು ಮಕ್ಕಳ ನೀವು ತೊಡಕಣಕ್ಕೆ ಚಡ್ಡಿ ಹಾಕಿ ಹಾಂ ಅಲ್ಲಿಟ್ಟಿರು. ನೀನಾದ್ಮೇಲೆ ನಾನು ಹೋಗ್ಲಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಮ್ಮನೆಲ್ಲ ನೀವು ನೋಡಿದ ಪ್ರಕಾರ ನಾವು ಇವತ್ತು ಔಟಿಂಗ್ ಹೋಗ್ತಾ ಇದ್ದೀವಿ. ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ, ನಮ್ಮ ಮನೆಯವರು ಆಚೆ ಹೋಗೋಕ್ಕಿಂತ ಮುಂಚೆ, ನಾನು ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ ಹೋಗಿದ್ದಿದ್ದು ಔಟಿಂಗು. ಎಲ್ಲೂ ಹೋಗಿರಲಿಲ್ಲ. ಅದು ಇವಳು ಸಣ್ಣವಳು ಅಂತಲೂ ಹೋಗ್ತಿರ್ಲಿಲ್ಲ. ಆಮೇಲೆ ಭಯ ಆಗ್ತಿತ್ತು ಇರ್ತಾಳೆ ಇಲ್ವೋ ಅಂತೇಳಿ. ಇವಾಗ ಸ್ವಲ್ಪ ಬೇರೆ ಫುಡ್ಗೆಲ್ಲ ಅಡ್ಜಸ್ಟ್ ಆಗಿದ್ದಾಳಲ್ವ, ಸೊ ಫುಡ್ಡೆಲ್ಲ ತಿನ್ಸ್ಕೊಬೋದು ಮಾಡ್ಬೋದು ಅಂತೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ. ಬಸ್ ಎಲ್ಲಾಯ್ತು? ಹೋಯ್ತಲ್ಲ ಅಲ್ಲಿ ಬಸ್ ಹೋಯ್ತು. ಅವ್ಳು ಬಸ್ ನೋಡಿದ್ರೆ ಬಸ್ ಅಂತಲೇ ಅಲ್ಲ, ಅದು ಅವ್ಳು ಹೈಟಾಗಿ ಕಾಣೋದು ಬಸ್ಸೇ. ತುಂಬ ಸಿಟಿ ಬಿಟ್ಟು ದೂರ ಏನು ಹೋಗಿರಲಿಲ್ಲ. ಬನ್ನೇರುಘಟ್ಟ ರೋಡಲ್ಲೇ ಹೋಗಿದ್ದು. ಅಲ್ಲೇ ಹೋಗಿದ ತಕ್ಷಣ ತಿಂಡಿ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ನಮಗೆ ಊಟ ಮತ್ತು ಸ್ನ್ಯಾಕ್ಸ್ ಎಲ್ಲ ಫ್ರೀ ಇರುತ್ತೆ. ಫ್ರೀ ಅಂದರೆ ನಾವು ಪೇ ಮಾಡಿದ್ರೆ ಅಲ್ಲಿ. ಆಮೇಲೆ ಮಧ್ಯಾಹ್ನಕ್ಕೆ ಸಂಜೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಬೇಗ ಹೊರಟಿದ್ವಿ. ಒನ್ ಡೇ ಔಟಿಂಗ್ ಥರ ಹೋಗೋಣ ಅಂತ ಹೋದ್ವಿ. ಕೊನೆ ತನಕ ನೋಡ್ತಾ ಇರಿ, ತುಂಬ ಚೆನ್ನಾಗಿದೆ ಆ್ಯಕ್ಟಿವಿಟೀಸ್ ಎಲ್ಲ. ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಹೇಗಿತ್ತು ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಹಾಗೇ ಕ್ಯಾಬಲ್ಲಿ ಬಂದಿದ್ವಿ. ತಿಂಡಿ ತಿನ್ಕೊಂಡೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಮೊದಲೇ ಪ್ರಿಪೇರ್ ಆಗಿ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಿದ್ವಿ? ಟಾಟಾ ಹೋಗ್ತಿದ್ಯಾ? ಎಲ್ಲಿ ಟಾಟಾ ಹೋಗ್ತಿದ್ಯಾ? ಪಾರ್ಕ್. ಎಲ್ಲಿಗೆ? ಎಲ್ಲಿಗೆ ಹೇಳು? ಪಾರ್ಕಿಗೆ ಹೋಗ್ತಿದ್ಯಾ? ಯಾರು ಹೇಳಿದ್ ನಿಂಗೆ ಪಾರ್ಕಿಗೆ ಹೋಗ್ತಿದ್ದೀವಿ ಅಂತ? ಪಾ ಹೇಳ್ತಾ? ಪಾರ್ಕಿಗೆ ಹೋಗ್ತಿದ್ದೀವಾ? ಓಕೆ, ವಿಲ್ಗೋ. ಹಾಂ, 10 to 6 o'clock ಇರುತ್ತೆ. ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ. ಅದನ್ನೆಲ್ಲ ಹೇಗೆ ಕವರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಅಮ್ಮ ಹಾಯ್, ಎಲ್ಲಿ ಬಂದಿದೆ ಯಾಕಂದ? ಟಾಟಾ ಬಟ್ಟ ಬಿಟ್ರೆ ಇನ್ನೇನು ಬರಲ್ಲ. ಬಂದರೆ ಒಂದು ಗೇಟ್ ಇರುತ್ತೆ, ಅದರೊಳಗೆ ಎಂಟ್ರಿ ಆಗಿದ ತಕ್ಷಣ ಈಗ ಸ್ವಲ್ಪ ಈ ಥರ ಗ್ರೀನರಿ ಥರ ಇದೆ. ಅದು ಡ್ರೈ ಆಗಿ ಹೋಗ್ಬಿಡಿದೆ, ಬಿಸಿಲಲ್ವ, ಸೊ ಬಿಸಿಲು ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ. ಅಲ್ಲಿ ಗೈಡ್ ಮಾಡೋರಂತ ಯಾರು ಇರಲಿಲ್ಲ. ಒಂದು ಪಂಚಸ್ ಕೊಡ್ತಾರೆ ನಮ್ಗೆ ಇಷ್ಟ ಆ್ಯಕ್ಟಿವಿಟೀಸ್ಗೆ, ಮತ್ತು ಇಂಡೋರ್ ಔಟ್ಡೋರ್ ಎಲ್ಲ ಗೇಮಿಂಗ್ ಇರುತ್ತೆ. ಫಸ್ಟ್ ನಾವು ಬಂದಿದ್ದು ATV ರೈಡ್. ಇದಕ್ಕೆ ಏನು ಹೇಳ್ತಾರೆ ಅಂದರೆ ಇನ್ನೊಂದು ಗೋ ಕಾರ್ಟ್ ಅಂತಲೂ ಕೂಡ ಹೇಳ್ತಾರೆ. ಸೊ ಇಲ್ಲಿ ATV ಅಂತ ಹೇಳಿದ್ರು. ನಾನು ತುಂಬ ಹಿಂದೆ ಮಾಡಿದ್ದೆ ಬೇರೆ ಕಡೆ ಇದ್ದಾಗ. ನಾನು ಆಡೋ ಅಂಥದ್ದು ಮಾತ್ರ ಆಡ್ತೀನಿ, ಇನ್ನು ಮಿಕ್ಕಿದೆಲ್ಲ ನೀವು ಆಡಿ. ನನಗೆ ಇದಾಗಲ್ಲ. ಇದಾಗತ್ತಾಗತ್ತೆ, ಟ್ರೈ ಮಾಡ್ತೀನಿ. ಒಂದು 7 years ಬ್ಯಾಕ್ ಹೋದಾಗ ಅದೊಳಗೆ ಚೆನ್ನಾಗಿ ತೋರ್ಸೋಕ್ಕೆ ಸ್ಮೂತಾಗಿ ಹೋಗ್ತಾಯಿತ್ತು. ಇದು ಎಷ್ಟು ಕೈ ಹಿಡಿದ್ರೂ ಕೈಯೇ ನೋವು ಬರ್ತಾಯಿತ್ತು, ಪ್ರೆಸ್ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಬರುತ್ತೆ ನನಗೆ, 2 ವೀಲರ್ ಎಲ್ಲ ರೈಡ್ ಮಾಡ್ತೀನಲ್ಲ. ಬಟ್ ಇದು ಹೋಗಿ ಒಂದು ಕಡೆಗೆ ಹೋಗಿ ನಿಂತ್ಕೊಂಡ್ಬಿಡ್ತಾಯಿತ್ತು. ಸೊ ತುಂಬ ಜನ ಇದು ಮಾಡ್ತಿರ್ತಾರಲ್ವ, ಸೊ ಅದ್ರೂ ಕೂಡ ಹಾಳಾಗಿರುತ್ತೆ. ಅದಕ್ಕೆ ಟೈಟ್ ಇಟ್ಟಿರ್ತಾರೆ ಅನಿಸುತ್ತೆ. ಕಟ್ಟಿಟ್ಕೋಬೇಕು, ಸಾಕು ಸ್ವಲ್ಪನೇ. ಎನಫ್. ಆಮೇಲಿಂದ ಬಂದು ರೋಪ್ ವಾಕು, ಸಿಂಗಲ್ ರೋಪ್ ವಾಕು, ಮತ್ತು ಆರ್ಮಿ ಇದ್ರಲ್ಲೆಲ್ಲ ಮಾಡ್ತಾರಲ್ಲ ಆ ಥರದ್ದು. ನಾನು ದೊಡ್ಡದಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟೆ. ಬಟ್ ಥ್ರೆಡ್ ಮೇಲೆ ಹೋದೆ, ಹೋಲ್ಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ಇಟ್ಕೊಂಡು ಹೋಗೋದ್ರಲ್ಲಿ ಏನು ಭಯ ಆಗಲಿಲ್ಲ. ಬಟ್ ಅದರ ನೆಕ್ಸ್ಟು ಹಲ್ಗೆ ಥರ ಹಾಕಿರ್ತಾರೆ, ಹಲ್ಗೆಲಿ ಜಂಪ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಹಗ್ಗ ಕಟ್ಟಿರ್ತಾರೆ, ಅದರಲ್ಲಿ ಹೋಗಬೇಕು. ನನಗೆ ಆಗಲಿಲ್ಲ, ಭಯ ಆಗೋಯ್ತು. ಸೊ ಯಾಕೆ ಬೇಕು, ಅರ್ಧಕ್ಕೆ ಹೋಗ್ಸಿಕೊ. ಅದು ಏನು ಗೊತ್ತಾ, ಅಲ್ಲೇ ಇಳಿಯೋಂಗಿಲ್ಲ, ಮತ್ತೆ ಹೋಗಿದ್ದಷ್ಟು ದೂರ ರಿಟರ್ನ್ ಬರಬೇಕು. ಸೊ ಹೋಗಿ ಎಷ್ಟು ದೂರ ಹೋಗಿದೆ, ಮತ್ತೆ ಅಷ್ಟು ದೂರ ಒಂದು 100 ಮೀಟರ್ ಆದರೂ ಹೋಗಿದ್ದೆ ಅನ್ಸುತ್ತೆ ಮೇ ಬಿ. ಹಾಗೆ ವಾಪಸ್ ಬಂದುಬಿಟ್ಟೆ ನೋಡಿ.
आप नहीं आते किधर बोलो पहले मैं करती हूँ बाद में ಮಮ್ಮಿ ನಡೀರಿ ಮಮ್ಮಿ. ಆಗಲ್ಲ ಕಣೋ ಇಲ್ಲಿಂದ ಮಮ್ಮಿ ನಿಮ್ಮ ಎಕ್ಸ್ಪೀರಿಯನ್ಸ್. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಉದ್ದಕ್ಕೂ ಮಾಡು ಉದ್ದ ವೈರಕ್ಕೆ ಮುಂದಕ್ಕೆ ಮಾಡ್ಕೋ. ವೈರ್ ಅದೇ ಬರುತ್ತೆ. ಹಾಂ ಚಿಪ್ಪರ್ ಆಗಲ್ಲ ಅಂದರೆ ಅಲ್ಲಿಂದನೇ ಬಿಡು, ಏನಾಗಲ್ಲ. ಕೆಳಗೆ ಬಿಡು. ನೋಡಲ್ಲಿ ಅಮ್ಮ 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 ಮಮ್ಮಿ ಕೆಳಗೆ ನೋಡಿ ಮಮ್ಮಿ. ನೋಡಿ ಆರ್ಮಿಗೆ ಸೇರ್ಕೋಬೋದು ಅವನು. ಅವನು ಒಕ್ಕಲ ಬಿಡು, ಹುಡುಗಿರ್ ಕ್ರೇಜ್ ಇರೋನು. ಅದನ್ನ ಇದು ಖಂಡಿತ ನೀವು ಮಾಡ್ತಿರ್ಲಿಲ್ಲ. ಇದಾಗ್ತಿತ್ತು ಬಟ್ ಅದು ಬ್ಯಾಲೆನ್ಸಿಂಗ್ ಬೇಡ ಅನ್ಕೊಂಡು ಸುಮ್ಮನೆ ಅದೇ. ಹೌದೌದು. ಇಲ್ಲ ಭಯ ಆಯಿತು ಮ್ಯಾನ್, ಬ್ಯಾಲೆನ್ಸಿಂಗ್ ಆಗದೆ ಇದ್ರೆ ಕಷ್ಟ. ಇವನ್ನೆಲ್ಲ ಮಾಡ್ಬೋದು ಈಸಿಯಾಗಿ ಇವ್ನು ಮಾಡ್ತೀನಿ. ಅಂತಂದ್ರೆ ಜಿಪ್ ಲೈನ್ ಇಲ್ಲ. ಅವನಲ್ಲಿ ಪಂಚ್ ಮಾಡಿ ಅದೇ ಕೊಟ್ಟಿದ್ದಾನು. ನಿಮ್ಮ ಓಡ ಪಂಚ್ ಮಾಡಿಸ್ಕೊಂಡು ಹಾಂ ಅದನ್ನ ನಿಂದನ್ನೇ ಇದು ಮಾಡೋಣ ಅಂದರೆ ಅರ್ಥಲ್ಲ. ಅವ್ನು ಮಾಡ್ಕೊಂಡು ನಿಂದ್ರೆಲ್ಲ ಇದು ಮಾಡ್ಬೋದು. ಹಾಂ वो जिप लाइन है नहीं तो नीचे थ्रेड का. ओ माय गॉड ಇದು ವೆರಿ ಡಿಫಿಕಲ್ಟ್ ಬಟ್ ವೈಯರ್ ಇಟ್ಕೊಂಡು ಇಡ್ಬೋದಲ್ವಾ. ಉಪ್ಪಿ ಹಾಂ ಹಿಂಗೆ ಬಾ, ಈ ಕಡೆ ಬಾ. ಮತ್ತೆ ಬಾ ಈ ಕಡೆ. ಅಲ್ಲ ಇಲ್ಬಿಡ ಮತ್ತೆ ಇಲ್ಲಿಗೆ ಬರೋದ್ರ ಬದಲು. ಏನು ಬೇಡ ಬಾರ ಸರ್. ಇಷ್ಟೇ ಕೊಡೋದು ಅವ್ರು ಟೆಸ್ಟ್. ನಂಗೆ ಮಾಡೋಕ್ಕಾಗಿದೆ. ಹಾಂ ನೀವು ಸರ್ नहीं नहीं अभी नहीं, वो कुछ बोल रहा है. जिप लाइनर उधर है ना, ये इधर. हाँ हाँ ಆರ್ಮಿ ಸೆಲೆಕ್ಷನ್ ಏನಾ ಉಸ್ಮೆ ಹೆಸರು. ಅವ್ನು ಬೇಕಂತಾನೆ ಮಾಡಿ ಬಂದಿರಲ್ಲ. ಅಲ್ಲಿ ಬೇಕಾದ್ರೆ ಆರ್ಮಿ ಸೆಲೆಕ್ಷನಿಗೆ ಕಳಿಸಿದ್ರೆ ಅಲ್ಲೇ ಇರೋ ಒಂದು ಫೋಟೋ ತೆಗಿತೀನಿ. ಆಮೇಲೆ ಬಂದು ಬುಲ್ ರೈಡ್ ಇತ್ತು. ಸೊ ಇದರಲ್ಲಿ ನಾನು ಒಂದು ಸರಿನೂ ಕೂತಿರ್ಲಿಲ್ಲ. ಸೊ ನನಗೆ ಕೂರ್ಬೇಕು ಅಂತ ಆಸೆ ಇತ್ತು ಬಟ್ ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೆ ಹೈ ಸ್ಪೀಡ್ ಮಾಡಬೇಡಿ ಅಂತೇಳಿ. ಇವನಿಗೆ ಸ್ವಲ್ಪ ಸ್ಪೀಡ್ ಮಾಡಿದ್ರು, ಜಾಸ್ತಿನಿಲ್ಲ ಬಟ್ ಗಟ್ಟಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಆದರೂ ಲಾಸ್ಟಲ್ಲಿ ಒಂದು ಸರಿ ಫಾಲ್ ಡೌನ್ ಆದ. ಈ ಬ್ಯುಸಿ ಲೈಫಲ್ಲಿ ಈ ಥರ ಒಂದೊಂದು ದಿನ ಬಂದ್ಬಿಟ್ಟು ಹೋದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ನನಗಂತೂ ಮನೇಲಿ ಅವಳು ನೋಡ್ಕೊಂಡು ಮನೇಲಿ ಇದ್ದು ಬೋರ್ ಆಗಿಬಿಟ್ಟಿರುತ್ತಲ್ವ, ಒಂಥರ ಖುಷಿ ಆಯಿತು. भैया थोड़ा स्पीड करो भाई. थोड़ा स्पीड करो भाई. ಅವ್ರ ಜೊತೆ ಸುಮ್ಮನೆ ಒಂದು ಕೂತ್ಕೊಂಡು ಫೋಟೋ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಸ್ವಲ್ಪ ಹಾಗೆ ವೀಡಿಯೋನ ಮೂವ್ ಮಾಡ್ದಂಗೆ ಮಾಡಿ ಬಟ್ ಯಾವುದನ್ನು ಓಡಿಸ್ಲಿಲ್ಲ ಮಗು ಜೊತೆ, ಅದು ಮಾಡಬಾರ್ದು ಅಂಥೇಳಿ ಅವರು. ಪಾಪ ಅದು ಎಲ್ಲೆಲ್ಲಿ ಓಡಿಸ್ತಿರ ಅದನ್ನ. ಆಮೇಲೆ ಹಗ್ಗ ಜಗ್ಗಾಟ ಅಂತ ಹೇಳ್ತಾರಲ್ವ, ಆ ಥರದ್ದು ಕೂಡ ಇತ್ತು. ರೇವಂತ್ ಅಂತೂ ನಾನು ಇದಕ್ಕೆ ಈ ಕಡೆನೇ ಕೂತ್ಕೊಳ್ಳಬೇಕು ಅಂತ ನನಗಿಂತ ಇದೇದಾನೆ ಬಟ್ ಅವ್ನು ನಾನು ಎಲ್ಲಿ ಬೈತೀನಿ, ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬಿಟ್ಬಿಡ್ತಾನೆ. ನೀವೇ ಗೆದ್ರಿ ಅಂತ ಇಟ್ಕೊಳ್ಳಿ ಅಂತೇಳಿ. ಇವಳು ನೋಡಿ, ಇವಳಿಗೆಲ್ಲಾದರೂ ಫ್ರೀ ಜಾಗ ಸಿಕ್ಬಿಟ್ರೆ ಪುಯ್ ಅಂತ ಓಡೋಗ್ಬಿಡ್ತಾಳೆ ಎಲ್ಲಿ ಬೇಕಲ್ಲೆಲ್ಲ. ಅವಳು ಇಟ್ಕೊಂಬರೋದೇ ಒಂದು ದೊಡ್ಡ ಕೆಲಸ ನನಗೆ. ಆಮೇಲೆ ಅವರು ನಾನು ಸ್ವಲ್ಪ ಮಾಡೋಣ ಅಂತೇಳಿ ಮಾಡಿದ್ವಿ. ಅವರು ಕೂಡ ಸ್ಟ್ರಾಂಗ್ ಇರ್ತಾರೆ ಬಟ್ ಏನು ಮಾಡೋದು, ನಾವು ವಿನ್ ಆಗಬೇಕು ಅಂತೇಳಿ ಏನೋ ಒಂದು ಇದು ಮಾಡ್ತಾರೆ. ಸ್ವಲ್ಪ ಹೊತ್ತು ಹಂಗೆ ಆಡಿದ್ವಿ. ಅವಳಿಗಂತೂ ಬಿಸಿಲು, ಫುಲ್ ಡ್ರೆಸ್ ಹಾಕೋಣ ಅಂದರೆ ಸಮ್ಮರ್ ಬೇರೆ ಇದೆ. ಸೊ ಸ್ಲೀವ್ಲೆಸ್ಸೇ ಹಾಕ್ಕೊಂಬಂದಿದ್ದೆ. ಅವಳು ಕೂಡ ಎಂಜಾಯ್ ಮಾಡಿದ್ಲು ಚೆನ್ನಾಗಿ. ವೇರ್ ಯು ಆರ್ ಗೋಯಿಂಗ್? ಬರ್ರಿ ಇಲ್ಲಿ ಹೋಗೋಣ. ನೆಕ್ಸ್ಟ್ ಬಂದು ಆರ್ಚರಿ ಶೂಟ್ ಅಂತ ಹೇಳಿರುತ್ತೆ. ಬಾಟಲಲ್ಲಿ ಇದನ್ನ ಇಟ್ಬಿಟ್ಟು ನಮಗೆ ಗನ್ ಶೂಟ್ ಕೊಡ್ತಾರೆ, ಗನ್ ಶೂಟ್ ಮಾಡೋದಕ್ಕೆ ಅಂಥೇಳಿ. ಕರೆಕ್ಟಾಗಿ ನಾವು ಇಟ್ಕೊಂಡು ಹೊಡಬೇಕು, ಗುರಿ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ. ಸೊ ರೇವಂತ್ ಒಂದು 2 ಶಾಟ್ ಕೊಟ್ಟ ನನಗೆ, ನಾನು ಕೂಡ ಆಡಿದೆ. ನೀವೇನು ಮಕ್ಕಳ ನೀವು? ತೊಡಗಣಕ್ಕೆ ಚಡ್ಡಿ ಹಾಕ ಮಾಡ್ತಿದ್ಯಾ? ಅಲ್ಲಿ ಜಾರ ಬಂಡೆದು ಒಂಚೂರು ಕೊಡು ಬಾ. ಅಲ್ಲಿ ಬಮ್ ಡಮ್ ಆಗುತ್ತೆ. ಏನಿಲ್ಲ ಬಾ. ಜಾರ ಬಂಡೆ ಮೇಲಿಂದ ಬಮ್ ಡಮ್ ಅಂತ ಬೀಳುತ್ತೆ. ಕೂರ್ತಾನೆ ಹುಷಾರಾಗಿ ಇಟ್ಕೊಳ್ಕ. ಅಲ್ಲೇ ನಿಂತ್ಕೊಂಡು ಫೋಟೋ ತೆಗಿತೀನಿ ರೇವನ್.
ಅದ್ರಲ್ಲಿ ನಾನು ಜೋಗಲ್ಲಿ ಆಡ್ತೀನಿ, ತೆಗಿತೀರಾ? ಇದು ನೋಡಿಲಿ, ಇದು ಸಣ್ಣ ಮಗ ಹಂಗ ಮಾಡೋದು. ವೆಯ್ಟ್ ಆಗ್ಬಿಟ್ಟಿದೆಯಲ್ವಾ? ಹಾಂ ಮಾಡು. ಹಂಗೆ ಮೇಲೆ ಹೇಳ್ಕೊ ಕೈ ನೋಡೋಣ. ಅವಳು ಹೆಗ್ಲ ಮೇಲೆ ಕುರ್ಸ್ತ್ಯಾ? ಹಾಂ ಎತ್ತಾ. ಹಾಂ ಹಂಗೆ ಎತ್ತಬೇಕಾಗಿರೋದು. ಬೇಡ ರೇವಂತ್, ಬೇಡ ರೇವಂತ್, ಒಂದೆಲ್ಲ ಕಂಡೋಯ್ತು. ಅವಳನ್ನ ಹೇಳ್ಕೊಮ್ಮ. ಓ ನೀನು ಅದೆಲ್ಲಿ ಇಡ್ತ? ಬೊಮ್ಮೆ ಇಟ್ಕೊ. ಹೈ ಇದಕ್ಕಂತೂ ಭಾಳ ಖುಷಿಯಾಗ್ಬಿಟ್ಟಿದೆ. ನಮ್ಗೆ ಖುಷಿಯಾಗಿದೆಯಲ್ವೋ ಇದಕ್ಕಂತೂ. ನೋಡಿಲಿ ನೋಡಲಿ ಹೆಂಗೆ ಅಲ್ಲಿಂದ ಇಲ್ಲೋಗು, ಇಲ್ಲಿಂದ ಅಲ್ಲೋಗು. ಚಿನ್ಕೊಳ್ಳಿ ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲಿ ಹೋಗ್ತಿದ್ಯಾ? ಬೇಡಮ್ಮ, ಅದ್ರಲ್ಲಿ ಆಗಲ್ಲ. ಪುಸ್ತಕ ಕೆಳಗೆ ಬಿದ್ದು ಹೋಗ್ಬಿಡ್ತೀಯಾ? ಕೆಳಗೆ ಬೀಳ್ತೀಯ ಕಂದ? ನೋ, ಸ್ಕಿಡ್ ಆಗುತ್ತೆ ಕಣೆ. ಅಮ್ಮ ನೋಡ್ದ ಅದ್ರ ಮೇಲೆ ಹತ್ತದಲ್ಲ. ಅವ್ನು ಉಲ್ಟಾ ಹೇಳ್ಕೊಡ್ದು ಹಂಗೆ ರೇವಂತು. ಬೀಳ್ತೀಯ, ಅದಕ್ಕೆ ಹೇಳೋದು ಪೆಟ್ಟಾಗುತ್ತೆ. ಬಾ ಸುಮ್ಮನೆ ಬೇಡ, ಇದು ಚೆನ್ನಾಗಿಲ್ಲ. ಬಾ ಡಮ್ ಅಂತ ಬಿದ್ದೋಗ್ತೀಯ. ಕುತ್ಕೋ, ಮಾಡ್ಲಾ? ಝೀ, ಗಟ್ಟಿ ಇಟ್ಕೋಬೇಕು, ಇಲ್ಲಾಂದ್ರೆ ಬಿದ್ದೋಗ್ತೀಯ. ಝೀ, ಗಟ್ಟಿ ಇಟ್ಕೋಬೇಕು, ಬಿಡಬಾರ್ದು. ಖುಷಿನಾ? ಚೆನ್ನಾಗಿದೆಯಾ ಪಪ್ಪಿ? ಹಾಂ, ಸೂಪರ್ ಅನ್ನು. ಹೆಂಗಿದೆ ಕೈಲಿ ತೋರಿಸು. ಸೂಪರ್ ಅಂತ. ಓಯ್ ಸೂಪರ್ ಅಂತೆ. ಮಂಗ ಮರ ಹತ್ತೈತೆ ನೋಡಿರೋ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಹೀಗೆ ಆಗೋದು. ನೋಡಿರೋ ಮರ ಹತ್ತೈತೆ. ಆಡ್ಕೋತೇನ್ರಿ ಆಡು. ಮಂಗ ಮರ ಹೇರುತ್ತಿದೆ ಜಂಗಲಾಲ. ಹ್ಞೂ, ಸಾಕು ರೇವಂತ್. ಡ್ರೈ ಇರುತ್ತೆ ರೇವಂತ್ ಬೇಡ ಮ್ಯಾನ್, ಬರೋಕೆ ಹೇಳು ಪ್ಲೀಸ್ ಮ್ಯಾನ್. ಸಾಕು ಬಾರೋ. ನೀನು ಬರೀ ಇಂಥದ್ದೇ ಮಾಡೋದು. ಕಾಲು ನಡಕ್ತದೆ, ತೊಡೆ ನಡಕ್ತಿದ್ದಾವೆ. ಹಾಂ, ಇಲ್ಲಿ ಕೊಡೋ, ಈಗ ಅವ್ರ ಕೈ ಕೊಡೋ. ಥೂ, ನಮ್ಮಪ್ಪ ಇವನಿಂದ ಆಗಲ್ಲ ತಂದೆ. ಇವಳೇನು ಕಮ್ಮಿ ಅಲ್ಲ. ಬೇಡಮ್ಮ, ಬೇಡ. ಇಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಕಂದ. ಬಿದ್ದಾಳೆ, ನೀ ಅಲ್ಲಿಂದ ಸೇಫಾಗಿ ಕರ್ಕೊಬಂದು ಬೀಳ್ತೀರ. ಫೋಟೋ ಶೂಟ್ ಮಾಡೋದಕ್ಕಂತೂ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಪರ್ ಪರ್ಸನ್ ಬಂದು ವಿತ್ ಬ್ರೇಕ್ಫಾಸ್ಟು 1000 ರುಪೀಸ್ ಆಗುತ್ತೆ, ವಿತೌಟ್ ಬ್ರೇಕ್ಫಾಸ್ಟು 900 ರುಪೀಸ್ ಆಗುತ್ತೆ. ನಾವು ವಿತೌಟ್ ಬ್ರೇಕ್ಫಾಸ್ಟೇ ಹೋಗಿದ್ವಿ. ಚಪ್ಪಲಿ ಬಿಟ್ಬಿಟ್ಟು ಮೀಟ್ರ್ ಬೇಕು. ಹಾಂ, ಆತ ನೋಡೋಣ ತಗೋತಿದ್ರ. ಹಾಂ, ದಬಾಯ್ತು. ಪಾಪು ಎಲ್ಲೋ? ಏಯ್ ಪಾಪು ಎಲ್ಲಿ? ಹಾಂ, ಆತ ದಬಾಯ್ಸ. ಸ್ಮೈಲ್ ಮಾಡು, ಒಳ್ಳೆ ಮುಖ ಹಳ್ಳೆಣ್ಣೆ ಕೊಡಂಗೆ ಇಟ್ಕೊಂಡಿದ್ಯಾ? ಸರಿ, ಇವಳು ಬತ್ತಾಳೆ. ಏನು ಹತ್ತು ಮೇಲೆ ಅದ್ರ ಮೇಲೆ ಅಮ್ಮ, ಅದಾಗಲ್ಲ ಬಾಯ್ಲಿ. ಅದ್ರ ಮೇಲೆ ನಿಂತ್ಕೊಳ್ಳವ, ಎರಡನೇದ್ರ ಮೇಲೆ. ಆಕಮ್ಮ, ಪಪ್ಪ ಸ್ಪೂನ್ ತರಕ್ಕೆ ಹೋಗಿದೆ. ಇರಪ್ಪ ಪಚ್ಚೆ. ಅಲ್ಲಿ ಹೋಗೋಣ, ನೀರಲ್ಲಿ ಆಟಾಡೋಕ್ಕೆ. ಊಟ ಮಾಡ್ಕೊಂಡು ಹೋಗೋಣ. ನೀರಲ್ಲಿ ಆಟಾಡ್ತೀಯಾ? ಬಾಲು ಎಲ್ಲಿದೆ? ಬಾಲು ಅವ್ರು ಎತ್ಕೊಂಡು ಹೋದ್ರು ಅನಿಸುತ್ತೆ. ಫೋಟೋಶೂಟ್ ಮಾಡೋದಕ್ಕೆ ಸೀನರಿ ಬ್ಯಾಕ್ ಸೈಡು ತುಂಬ ಚೆನ್ನಾಗಿದೆ. ಯಾರೋ ಫೋಟೋಶೂಟ್ ಕೂಡ ಮಾಡ್ತಿದ್ರು, ಅದನ್ನು ತೆಗೆದೆ. ಮತ್ತು ಬಿದ್ರದ್ದು ಬ್ಯಾಂಬುದಿರುತ್ತಲ್ವ ಗಿಡಗಳು, ಅದ್ರದ್ದು ಕೂಡ ಚೆನ್ನಾಗಿತ್ತು. ಫೋಟೋಜೆನಿಕ್ಕಾಗಿ ಬರುತ್ತೆ. ತುಂಬ ಬಿಸಿಲಾಗ್ತಾ 1:30 ಆಗೋಕ್ಕಾಯಿತು. ಸರಿ, ಲಂಚ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಂಚ್ ಟೈಮ್ ಹತ್ರ ಅದೇ ಬುಲ್ ರೈಡ್ ಇತ್ತಲ್ಲ, ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದರೆ ಕೇರಮ್ ಬೋರ್ಡ್ ಇತ್ತು. ಸೊ ತುಂಬ ದಿನ ಆಗಿತ್ತು ನಾನು ಕೂಡ ಆಡೋಣ ಅಂತೇಳ್ಬಿಟ್ಟು. ಇಂಡೋರ್ ಗೇಮ್ ಅಲ್ವ ಇದು, ಇಲ್ಲ ಆಟಾಡೋಣ ಅಂತ ಕೂತ್ಕೊಂಡಿದ್ವಿ. ಅದಾದಮೇಲೆ ಅದೇ ಟೈಮ್ಗೆ ಊಟಕ್ಕೆ ಕೂಡ ಆಯಿತು. ಬಫೆ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ವೆಜ್ ಪ್ರಿಫರ್ ಮಾಡೋರು ವೆಜ್ ಪ್ರಿಫರ್ ಮಾಡ್ಬೋದು, ನಾನ್ ವೆಜ್ ಬೇಕಿದ್ದವ್ರು ನಾನ್ ವೆಜ್ ತಿನ್ಬೋದು. ಸೊ ಯಾವುದೇ ಥರದ್ದು ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ತಿನ್ಬೋದು. ಬಟ್ ಬರೀ ವೆಜ್ ಇರೋರ್ಗಾದರೆ ವೆಜ್ ಇರುತ್ತೆ, ನೋ ಪ್ರಾಬ್ಲಮ್. ತುಂಬಾ ಐಟಮ್ಸ್ ಇರುತ್ತೆ. ಸೊ ವೆಜ್ಜಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಸೂಪ್ ಇರುತ್ತೆ.
ಸೊಪ್ಪು ಡೈಲಿ ಒಂದೊಂದು ಚೇಂಜ್ ಆಗ್ತಿರುತ್ತೆ, ಪರ್ಟಿಕ್ಯುಲರಾಗಿ ಇದೇ ಇರುತ್ತೆ ಅಂತ ಹೇಳಲ್ಲ. ಮತ್ತು ಪಾಪಡು, ಹಪ್ಳ, ಇದು ಸಂಡಿಗೆ ಥರ ಎಲ್ಲ ಇರುತ್ತಲ್ಲ ಅದಿರುತ್ತೆ. ಒಂದು ಡ್ರೈ ಇರುತ್ತೆ, ಮೀನ್ಸ್ ಗೋಬಿ ಮಂಚೂರಿ ಆ ಥರ ಏನಾದರೂ. ಆಮೇಲೆ ದಾಲ್ ಇರುತ್ತೆ, ದಾಲ್ ಮೀನ್ಸ್ ಸಬ್ಜಿ, ರೋಟಿ ಏನಾದರೂ ಪಲ್ಯ ಬೇಕಂದ್ರೆ ಆ ಥರ. ಆಮೇಲೆ ಅನ್ನ, ಸಾಂಬಾರು, ರಸಮು, ಮೊಸರು ಮತ್ತು ಜಿಲೇಬಿ, ಜಿಲೇಬಿ ಇಲ್ಲ, ಜಾಮೂನ್ ಇತ್ತು. ನಾನ್ ವೆಜ್ಜಲ್ಲೂ ಕೂಡ ಒಂದು ಸೂಪ್ ಇರುತ್ತೆ. ಆಮೇಲೆ ಚಿಕನ್ ಒಂದು ಡ್ರೈ ಇರುತ್ತೆ, ಚಿಕನ್ ಗ್ರೇವಿ ಇರುತ್ತೆ, ಮತ್ತು ಬಿರಿಯಾನಿ, ಮತ್ತು ಇನ್ನೇನು ಸಲಾಡ್ಸ್ ಇರುತ್ತಲ್ವ ಅದೆಲ್ಲ ಇರುತ್ತೆ. ರೋಟಿ ಜೊತೆಗೆ ಎಲ್ಲ ಇದಿರುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿತ್ತು ಊಟ ಹೇಳ್ಬೇಕಂದ್ರೆ. ಸೊ ಪನ್ನೀರ್ ವೆಜಿಟೇಬಲ್ ಗ್ರೇವಿ ಇತ್ತು ರೋಟಿ ಜೊತೆಗೆ. ಬಟ್ ರೋಟಿ ಎಲ್ಲ ಒಂದೇ ಇತ್ತು. ಸ್ಟಾರ್ಟಿಂಗ್ ತೊಗೊಂಬಂದಾಗ ನೋಡಿದ್ದು ಜನ ಅಂದರೆ ಇಟ್ಟಿದ್ದು, ಆಮೇಲೆ ಇಲ್ಲವೇ ಇಲ್ಲ ಜನಗಳು. ನಾವು ಹೋದಾಗ ಅಷ್ಟು ಕಾಣಿಸ್ತಾ ಇರಲಿಲ್ಲ ಆಯಿತಾ. ಬಟ್ ಆಮೇಲೆ ಎಷ್ಟು ಜನ ಲಂಚ್ ಟೈಮಲ್ಲೇ ಗೊತ್ತಾಗಿದ್ದು ಜನ ಎಷ್ಟಿದ್ದಾರೆ ಅಂತೇಳಿ. ಬಿಕಾಸ್ 1:30 to 1 o'clock to 2 o'clockವರೆಗೂ ಲಂಚ್ ಟೈಮ್ ಇರುತ್ತೆ. ಆ ಟೈಮಿಂಗ್ ಒಳಗಡೆ ಮಾಡ್ಕೋಬೇಕು. ಅದಾದಮೇಲೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಟೈಮ್ ಕೊಟ್ಟಿರ್ತಾರಲ್ಲ ಅದನ್ನು ಮಾಡ್ಕೋಬೇಕಲ್ವ. ಅದಕ್ಕೆ ಏನು ಮಾಡಬೇಕು, ಬೇಗ ಮಾಡ್ಕೋಬೇಕು ಊಟನ. ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಇರುತ್ತೆ. ಫಸ್ಟ್ ಜಿಪ್ ಲೈನ್ ಇತ್ತು. ಸೊ 75 ಒಳಗಡೆ ಇರಬೇಕು ವೆಯ್ಟ್ ಅಂತ ಹೇಳ್ತಾರೆ, ಬಿಕಾಸ್ ಜಿಪ್ಪಲ್ಲಿ ಹೋಗೋದ್ರಿಂದ. ಮೀನ್ಸ್ ಚೆನ್ನಾಗಿತ್ತು ಏನೋ ಒಂಥರ. ಇವರು ಊಟ ಎಲ್ಲ ಮುಗಿಸಿ ರೇವಂತ್ ಆಲ್ರೆಡಿ ಜಾಮೂನು ಕುತ್ಕೊಂಡ್ಬಿಟ್ಟಿದ್ರು. ನಮ್ಮನೆಯವ್ರಿಗೂ ಇವನಿಗೂ ಸ್ವೀಟ್ ಫಸ್ಟ್ ತಿನ್ಕೊಂಬಿಡ್ತಾರೆ ಊಟ ಆಗಿ ಮುಂಚೆನೂ ಆಮೇಲೂ ಕೂಡ. ಇವಳು ನೋಡಿ ಐಸ್ ಕ್ರೀಮ್ ಹೆಂಗೆ ಎತ್ಕೊಂಡು ತಿಂತಿದ್ದಾಳೆ. ಅಕ್ಕಂಗೆ ಐಸ್ ಕ್ರೀಮ್ ಅಂದರೆ ಬಹಳ ಇಷ್ಟ ಅಂತಲೇ ಹೇಳ್ಬೋದು. ನೋಡಿ ಒಂಚೂರು ಈ ಕಡೆಗೆ ಆ ಕಡೆಗೆ ಅಳ್ಳಾಡ್ತಿಲ್ಲ. ಅಲ್ಲಿ ವಿಜಲ್ ಹೊಡಿಬೇಕು ಕಣ ಇವ್ರಿಗೆ. ಓ ಮೈ ಗಾಡ್ ರೇವಾನ್, ದೇವರ ಹೇಳ್ಕೊ, ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ. ಟೈಟ್ ಮಾಡಿದ್ಯಾ? ಜಲ್ದಿ ಬಾ. ಸೈಡ್ ಬಿಡು ಅವ್ರಿಗೆ. ಕೆಳಗೆ ಹೋಗಿ ತಳ್ಕೊಂಡು ಹೋಗ್ಬೇಕು ನೀವು ಅದನ್ನ. ಹೋಗಿ ಬಂದಲ್ಲ ಭಯ ಆಯ್ತದ. ಇಲ್ಲಿ ನೋಡು, ಅದು ಬಿದ್ರು ಅಲ್ಲಿ ಹಿಡ್ಕೊಂತದೆ ಅಂತ. ನಿಮ್ದಲ್ಲಪ್ಪ, ನಮ್ದು ಹೇಳ್ಕೊತವ್ರೆ. ಇಲ್ಲಿ ಒಂದು ಪರಿಚಯ ಮಾಡ್ಕೊಂಡ್ಬಿಟ್ರು. ಇವಾಗ ಬೆಸ್ಟ್ ಫ್ರೆಂಡ್ ಆದ್ರು. ಫ್ರೆಂಡ್ ಅಂತಾನೆ ಅಂತ. ಫ್ರೆಂಡು ತಮ್ಮ ಹೋಗಿ ಮಮ್ಮಿ. ಇರಪ್ಪ, ನಿಲ್ಲಿಸ್ಬೇಕು. ನಂಗೆ ಭಯ ಆಗಿತ್ತಿಲ್ಲ, ನಿಲ್ಲಿಸ್ಕೋಬೇಕಲ್ವಾ? ಹೋಗಿ ಕಾಲಿ ಹೋಗಪ್ಪ. ನೀನಾದ್ಮೇಲೆ ನಾನು ಹಾಯ್ ಬೇಬ್. No, leave. No, puppy. No. ಬಾಯಲ್ಲಿ ಪಪ್ಪ ಹೋಗುತ್ತೆ. ಪಪ್ಪ ವಿಡಿಯೋ ತಗೊಳ್ಳಿ. ರೇವಾನ್ ಅವ್ರನ್ನ ಕಳಿಸು ಮೊದಲು. ಆ ಮಧ್ಯದಲ್ಲಿ ಮುಗಿದ್ಮೇಲೆ ಅದೇ 4 o'clock ವೇವ್ ಪೂಲ್ ಇರುತ್ತೆ. ಅಂದರೆ ನಾರ್ಮಲಾಗಿ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಟ ಆಡ್ಕೊಬೋತಿರ್ಬೋದು ಬೆಳಗ್ಗೆಯಿಂದನೂ ಬೇಕಿದ್ರೆ ಹೋಗಿ. ಬಟ್ ಅದೇ 1 time ಅಂತ ಇರುತ್ತಲ್ಲ, 1 hour, half an hour ವೇವ್ ಮಾಡ್ತಾರೆ. ಮೀನ್ಸ್ ಒಂಥರ ಆ ಕಡೆ ಈ ಕಡೆ ತೂಗಾಡ್ದಂಗೆ ಆಗ್ತಿರುತ್ತೆ. ಅದರಲ್ಲಿ ಚೆನ್ನಾಗಿರುತ್ತೆ ಒಂಥರ. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ. ನಾನು ಇದೇ ಡ್ರೆಸ್ಸಲ್ಲಿ ಬಿದ್ದುಬಿಡೋಣ ಅಂತ ಬಿದ್ದುಬಿಟ್ಟೆ. ಬಟ್ ಆಮೇಲೆ ಡ್ರೆಸ್ ಹಾಕ್ಕೊಡೋಕೆ ಕಾಣ್ತಿದೆ. ಪೆಟಿಕೋಟ್ ಎಲ್ಲ ಬ್ಲ್ಯಾಕ್ ಕಲರ್ ಇತ್ತು. ಸರಿ ಚೇಂಜ್ ಮಾಡಿ ತೊಗೊಂಬಂದಿದ್ವಿ. ಆ್ಯಕ್ಚುಲಿ ಡ್ರೆಸ್ ಎಲ್ಲ ತೊಗೊಂಬಂದರೆ ಬೆಟರ್ ಅಂತಲೇ ಹೇಳಬೇಕು. ಬಿಕಾಸ್ ಹೋಗಿ ಡ್ರೆಸ್ಸಲ್ಲೇ ಬರೋಕ್ಕಾಗಲ್ಲಲ್ವ. ಈ ಥರ ನೀರಿಗೆಲ್ಲ ಹೋದಾಗ, ನೀರಿಗೆ ಹೋಗಲ್ಲ ಮಾಡಲ್ಲ ಅಂದಾಗ ನೀವು ಸಿಂಗಲ್ ಡ್ರೆಸ್ ತೊಗೊಂಡೋಗಿ ಬರ್ಬೋದು. ಸೊ ನೀರಲ್ಲಿದ್ದರೆ ಏನೋ ಒಂಥರ ನೀರು ಬಿಸಿಯಾಗಿ ಹೋಗ್ಬಿಟ್ಟಿತ್ತು ಸಮ್ಮರ್ಗೋದಕ್ಕೂ. ಅವಳನ್ನು ಸ್ವಲ್ಪ ಹೊತ್ತು ಆಡಿಸ್ಕೊಂಡ್ವಿ.
ಅವಳನ್ನ ಎಲ್ಲ ಬಂದು ಇದಕ್ಕೆ ಆ್ಯಕ್ಚುಲಿ ನೀರು ಫುಲ್ ಮುಳುಗಿಸ್ಲಿಲ್ಲ, ಹಂಗೇ ಮೇಲೆ ಸ್ವಲ್ಪ ಸೈಡಲ್ಲಿ. ಬಟ್ ವೀಡಿಯೋನ ತೆಗಿಯೋಕ್ಕಾಗಲಿಲ್ಲ, ಅವನು ನೀರಲ್ಲಿದ್ದ, ನಮ್ಮ ಮನೆಯವರು ಇದ್ದರು, ಮತ್ತು ನಾನು ಕೂಡ ನೀರಿದ್ದಲ್ವ. ಮೊಬೈಲ್ನ ಸೇಫ್ಟಿಗೆ ಲಾಕರ್ ಕೊಟ್ಟಿರ್ತಾರೆ, 100 ರುಪೀಸ್ ಡೆಪಾಸಿಟ್ ಮಾಡಿಕೊಂಡು ಆಮೇಲೆ ನಾವು 100 ರುಪೀಸ್ ವಾಪಸ್ ಕೊಡ್ತಾರೆ. ಸೊ ಡೆಪಾಸಿಟ್ ಮಾಡಿಸ್ಕೊಂಡಿರ್ತಾರಲ್ಲ ಅದನ್ನು. ಅಷ್ಟು ವೇವ್ ಆಗ್ತಿದ್ದರಿಂದ ಸ್ವಿಮ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದಾದಮೇಲೆ 1 ಅವರ್ ಆ ಥರ ರೈನ್ ಡ್ಯಾನ್ಸಿಗೆ ಅಂತ ಬಿಡ್ತಾರೆ. ಕನ್ನಡ, ಇಂಗ್ಲೀಷ್ ಆ ಥರ ಸಾಂಗ್, ಹಿಂದಿ ಎಲ್ಲ ಆಗ್ತಿರ್ತಾರೆ. ಯಾರಾದರೂ ಜೊತೆಲೆಲ್ಲ ಇದ್ದರೆ ಆಡೋದಕ್ಕೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಒಬ್ಬಳೇ ಇದ್ದೆ. ಅಲ್ಲಿ ಹೋದರೆ ಹುಡುಗಿರ ಹತ್ರನೂ ಅವರು ಹುಡುಗಿರ್ದಿತ್ತಲ್ಲ ಅದಿತ್ತು. ಸೊ ಅದಾದಮೇಲೆ ನಾನು ಅವ್ರ ಜೊತೆ ಎಲ್ಲ ಸೇರೋಕ್ಕೆ ಹೋಗಲಿಲ್ಲ. ನನಗೆ ಯಾರಾದರೂ ಜೊತೆ ಸೇರ್ಕೊಂಡು ಮಾಡ್ಕೊಂಡು ಆಡಿದ್ರೆ ನಾನು ಆಡ್ತೀನಿ, ಇಲ್ಲ ಅಂದರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ನಮ್ದು ಏನಿದೆ ಮಾಡಿಕೊಂಡು ನಾನು ಆಡಿಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಆಚೆ ಬಂದೆ. ಜಾಸ್ತಿ ಹೊತ್ತೇನಿರಲಿಲ್ಲ, ಅವನಿಗೂ ಕೂಡ ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು, ಹೋಗೋಕೆ ಆಗ್ತಿಲ್ಲ ನನಗೆ ಅಂತ ಹೇಳಿದೆ. ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಕಾಫಿ ಟೈಮಿಗೆ ಬಂದ್ವಿ. 5:30 ಆಗಿತ್ತು ಮೇ ಬಿ. ಕಾಫಿ ಕುಡಿಯೋರಿಗೆ ಕಾಫಿನೇ ಇರುತ್ತೆ, ಟೀ ಕುಡಿಯೋರಿಗೆ ಟೀ ಕೂಡ ಇರುತ್ತೆ. ನಾನು ಕಾಫಿ ಟೀ ಎರಡೂ ಕುಡಿಯಲ್ಲ. ಒಂದೊಂದು ಸರಿ ಕಾಫಿ ಕುಡಿತೀನಿ, ಒಂದೊಂದು ಸರಿ ಕುಡಿಯಲ್ಲ. ಸ್ಮೆಲ್ ಅಂದ್ರೇ ಆಗಲ್ಲ. ಅದ್ರ ಜೊತೆಗೆ ಪಕೋಡನ ಇಟ್ಟಿರ್ತಾರೆ. ಸೊ ಕಾರ್ನ್ ಪಕೋಡ ಅಂತ ಅನಿಸುತ್ತೆ, ಇಲ್ಲ ಕ್ಯಾಬೇಜ್ದು ಇಲ್ಲ ಕಾಲಿಫ್ಲವರ್ದು ಪಕೋಡ ಇಟ್ಟಿದ್ರು. ಸೊ ಪಕೋಡ ಆ್ಯಕ್ಚುಲಿ ಗರಿಯಾಗಿ ಚೆನ್ನಾಗಿತ್ತು. ಸೊ ಏನೋ ಒಂಥರ ರಿಲ್ಯಾಕ್ಸ್ಡ್ ಆದಂಗೆ ಆಯಿತು, ಬಟ್ ತುಂಬ ಟಯರ್ಡ್ ಆದಂಗೆ ಆಯಿತು. ಬಿಸಿಲಲ್ವ, ಬಿಸಿಲಿಲ್ಲದೆ ಇದ್ದರೆ ಆಡ್ತಾಯಿದ್ರೆ ಏನೋ ಒಂಥರ ಗೊತ್ತಾಗಲ್ಲ. ಬಟ್ ಬಿಸಿಲಿದ್ದರಿಂದ ಎಲ್ಲ ಒಂಥರ ಆಗೋಗ್ಬಿಟ್ಟಿದ್ವಿ ಫೇಸು. ಮತ್ತು ಈವ್ನಿಂಗ್ ನಾವೇ ಸ್ಟಾರ್ಟಿಂಗ್ ಇದ್ದಿದ್ದು, ಬಿಕಾಸ್ ಇವಳಿಗೆ ಸ್ವಲ್ಪ ಫೀಡ್ ಮಾಡ್ಕೊಳ್ಳೋಣ ಅಂತ ಬಂದೆ. ರಾಗಿ ಸರಿನ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಎಲ್ಲ ಇಡ್ಲಿ ತಿನ್ನಿಸ್ಕೊಂಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಮತ್ತು 4 o'clock ಟೈಮಿಗೆ ಸ್ವಲ್ಪ ರಾಗಿ ಸರಿ ತಿನ್ನಿಸ್ಕೊಂಡು ಲಾಸ್ಟಲ್ಲಿ ಬರ್ತಾ ಅವಳಿಗೂ ಸ್ವಲ್ಪ ಎಲ್ಲ ಫೀಡ್ ಮಾಡಿಕೊಂಡು ಸಂಜೆವರೆಗೂ ಫೀಡ್ ಕೇಳಿರಲಿಲ್ಲ ಇವತ್ತು. ಆ್ಯಕ್ಚುಲಿ ಮಾರ್ನಿಂಗ್ 6 o'clock ನಾನು ಅವಳಿಗೆ ಫೀಡ್ ಮಾಡಿದ್ದು. ಮನೇಲಿದ್ದರೆ ಒಂದು 10 ಸರಿ ಕೇಳ್ತಾರೆ ಮಮ್ಮ ಅಂತೇಳಿ. ಬಟ್ ಇವತ್ತು ಆಚೆ ಹೋಗಿದ್ರಿಂದ ಕೇಳಿರಲಿಲ್ಲ. ಸೊ ಇದನ್ನೆಲ್ಲ ಕುಟ್ಕೊಂಡು ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ ವಾಪಸ್ಸು. ಸೊ ಏನೋ ಒಂಥರ ರಿಲ್ಯಾಕ್ಸ್ಡ್ ಆದಂಗೆ ಆಯಿತು. ಮತ್ತೆ ಮನೆಗೆ ನಾನು ಯಾರೂ ಹೇಳಿಲ್ಲ ಸ್ಟಿಕ್ಕರ್ ಇಲ್ಲಿದೆ ಅಂತೇಳಿ. ತುಂಬ ಹೊತ್ತು ಹಂಗೆ ಇದ್ದೀನಿ. ಎಲ್ಲ ಯಾಕೋ ನನ್ನ ಮುಖನೇ ನೋಡ್ತಿದ್ದಾರೆ. ನಮ್ಮ ಮನೇಲಿ ಹಿಂಗೆ ಮಾಡೋದು, ಯಾರೂ ಹೆಲ್ಪೇ ಮಾಡಲ್ಲ. ಸೊ ಅದಾದಮೇಲೆ ಮುಗಿಸ್ಕೊಂಡು ಎಲ್ಲ 5:30, 5:45 ಏನೋ ಆಗಿತ್ತು. ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಇದು ಮಾಡಿಕೊಂಡು ಕ್ಯಾಬೆಲ್ಲ ಬುಕ್ ಮಾಡಬೇಕಲ್ವ ಅಂತೇಳಿ. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಖುಷಿ ಆಯಿತು, ಏನೋ ಒಂಥರ ಚೆನ್ನಾಗಿತ್ತು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್.